ಇವತ್ತಿನ ದಿನಗಳಲ್ಲಿ ನಾವು ತುಂಬ ಜನಕ್ಕೆ ಸ್ಟ್ರೆಸ್ ಆಗೋದನ್ನ ನೋಡಿದ್ದೀವಿ. ಕೆಲವರು ಸ್ಟ್ರೆಸ್ ಆದಾಗ ತುಂಬ ತಿಂತಾರೆ, ಇನ್ನು ಕೆಲವರು ಊಟನೇ ಸೇರೋದಿಲ್ಲ ಅಂತಾರೆ. ಹಾಗಾದರೆ ಎಲ್ಲರಿಗೂ ಒಂದೇ ಥರ ಸ್ಟ್ರೆಸ್ ಆಗುತ್ತಾ? ಇಲ್ಲ. ಆಯುರ್ವೇದ ಪ್ರಕಾರ ಅದು ಅವರವರ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ವಾತ ಪ್ರಕೃತಿಯವರಿಗೆ ಸ್ಟ್ರೆಸ್ ಆದಾಗ ಅವ್ರಿಗೆ ನಿದ್ದೆ ಬರೋಲ್ಲ, ಊಟನೇ ಸೇರೋಲ್ಲ, ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಅಂತಲೇ ಟ್ರೀಟ್ಮೆಂಟ್ ಇರೋದು ಅಂದರೆ ಮೆಡಿಟೇಷನ್, ಪ್ರಾಣಾಯಾಮ, ಮನಸ್ಸನ್ನ ಶಾಂತಗೊಳಿಸುವಂಥ ಥೆರಪಿಗಳು ಇವರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇನ್ನು ನೆಕ್ಸ್ಟು ಪಿತ್ತ ಪ್ರಕೃತಿಯವರಿಗೆ ಸ್ಟ್ರೆಸ್ ಆದರೆ ಏನಾಗುತ್ತೆ, ಅವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆಲಿ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ, ಬಾಯಲ್ಲಿ ಕಹಿ ನೀರು ಬರುವಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇಂಥವ್ರಿಗೆ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂದರೆ ಮಜ್ಜಿಗೆ ಕೊಡೋದು, ಸಣ್ಣ ಆಹಾರ, ಅಥವಾ ಮೂನ್ ವಾಕ್ ಅಂದರೆ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು. ಈ ಥರ ಮನಸ್ಸನ್ನ ಕೂಲಾಗಿ ಇಟ್ಕೊಂಡ್ರೆ ಅವರಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇನ್ನು ಕಫ ಪ್ರಕೃತಿಯವರಿಗೆ ಸ್ಟ್ರೆಸ್ ಆದಾಗ ತುಂಬ ತಿಂತಾರೆ, ತುಂಬ ನಿದ್ದೆ ಮಾಡ್ತಾರೆ, ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಾ ಇರ್ತಾರೆ. ಇಂಥವ್ರಿಗೆ ಏನಕ್ಕೆ ಮ್ಯಾನೇಜ್ ಮಾಡೋದು ಅಂದರೆ ಅವರು ಆ್ಯಕ್ಟಿವ್ ಆಗಬೇಕು. ಆ್ಯಕ್ಟಿವ್ ಆಗೋಕ್ಕೆ ಅಂದರೆ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಜಿಮ್ ಮಾಡೋದು, ಈ ಥರ ಅವ್ರು ಮಾಡಿದಾಗ ಅವ್ರಿಗೆ ಸ್ಟ್ರೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ರಿಗೂ ಒಂದೇ ಥರ ಸ್ಟ್ರೆಸ್ ಇರೋಲ್ಲ, ಒಂದೇ ಥರ ಎಲ್ಲರಿಗೂ ನಿದ್ದೆ ಮಾತ್ರನೇ ಟ್ರೀಟ್ಮೆಂಟ್ ಆಗೋಲ್ಲ. ಜಸ್ಟ್ ಮಲ್ಕೊಂಡ್ಬಿಟ್ರೆ ಸಾಕು ಸರಿ ಹೋಗುತ್ತೆ ಅನ್ನೋದು ಟ್ರೀಟ್ಮೆಂಟ್ ಅಲ್ಲ.